ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಪ್ರೋಟೀನ್ ಹೆಚ್ಚಾಗಿರುವಂತಹ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡೋಣ. ಒಂದು ಅರ್ಧ ಬಟ್ಲು ತೊಗರಿಬೇಳೆ, ಒಂದು ಅರ್ಧ ಬಟ್ಲು ಹೆಸರು ಕಾಳು, ಒಂದು ಪಾವು ಅಕ್ಕಿ ಮತ್ತು ಮುಕ್ಕಾಲು ಬಟ್ಲು ಅವಲಕ್ಕಿ, ಆಮೇಲೆ ಒಂದು ಅರ್ಧ ಚಮಚ ಮೆಂತ್ಯ ಇಷ್ಟನ್ನು ಹಾಕಿ ಚೆನ್ನಾಗಿ 3 ಸರಿ ನೀರು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಅದು ಮುಳುಗೋಷ್ಟು ನೀರನ್ನು ಹಾಕಿ ನೆನೆಸಿಡೋಣ. ಒಂದು 6 ಗಂಟೆ ಕಾಲ ನೆನೆಸ್ಬಿಟ್ಟು ಆಮೇಲೆ 6 ಗಂಟೆಗಳ ನಂತರ ಇಷ್ಟು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಲು ಅಗತ್ಯ ಇರೋಷ್ಟು ನೀರು ಮಾತ್ರ ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವನ ಸ್ಟವ್ ಮೇಲೆ ಬಿಸಿಗಿಟ್ಟು ಸ್ಟವ್ ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಉರಿನ ದೋಸೆನ ತೆಳುವಾಗಿ ಹುಯ್ಕೊಳ್ಳೋಣ. ಎರಡೂ ಕಡೆಗೂ ಎಣ್ಣೆ ಅಥವಾ ತುಪ್ಪ ಹಾಕಿ ಹದವಾಗಿ ಬೇಯಿಸ್ಕೊಳ್ಳೋಣ. ತೆಳುವಾಗಿ ದೋಸೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ದೋಸೆನ ದಪ್ಪಕ್ಕೂ ಹುಯ್ಕೊಂಡು ಮೀಡಿಯಮಾಗಿ ಅದಕ್ಕೂ ಎರಡೂ ಕಡೆಗೂ ಎಣ್ಣೆ ಅಥವಾ ತುಪ್ಪ ಹಾಕಿ ಹದವಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಪ್ರೋಟೀನ್ ರಿಚ್ ಆಗಿರೋ ದೋಸೆ ಸವಿಯಲು ರೆಡಿಯಾಗುತ್ತೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಈ ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡರಲ್ಲೂ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆವಾಗವಾಗ ಈ ಥರ ದೋಸೆ ಮಾಡಿಕೊಂಡು ತಿನ್ನಿ. ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.